ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೆಬಲ್ಸ್ ಕನ್ನಡ ಚಾನಲ್. ಇಂದು ಹೆಸರುಬೇಳೆ ಕಡುಬು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ನಾನು 50 ಗ್ರಾಂ ಹೆಸರುಬೇಳೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ಅರ್ಧ ಕಪ್ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿನೂ ಸೇರಿಸಬಹುದು. ನಂತರ ಅಕ್ಕಿ ಹಿಟ್ಟು 2 ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಈಗ ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ. ನಾನು ಈ ಕಾಯಿಸಿರುವ ನೀರನ್ನು ಅಕ್ಕಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಹದ ಮಾಡ್ಕೋಬೇಕು ಚೆನ್ನಾಗಿ. ಈ ರೀತಿ ಅಕ್ಕಿ ಹಿಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು, ಹದ ಮಾಡಬೇಕು. ನೋಡ್ತಾ ಇದ್ದೀರಾ ಅಲ್ವಾ? ಈ ಥರ ಹದ ಮಾಡಬೇಕಾಗತ್ತೆ. ಈಗ ಒಂದು ಬಾಣಲಿಗೆ ನೀರು ಹಾಕೋಣ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಕರಗಬೇಕು. ನಂತರ ಹೆಸರು ಬೇಳೆನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತೀರಾ ದಪ್ಪ ಬೇಡ, ತೀರಾ ಸಣ್ಣ ಬೇಡ, ಇಷ್ಟಿದ್ರೆ ಸಾಕು. ನೋಡ್ತಾ ಇದ್ದೀರಲ್ವಾ? ಇಷ್ಟು ರುಬ್ಕೊಂಡಿದ್ದೀನಿ ನಾನು. ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಹೆಸರು ಬೇಳೆ ಹಾಕಿ 5 ನಿಮಿಷ ಉರಿಬೇಕು. ಮತ್ತೆ ಕೊಬ್ಬರಿ ತುರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಕಲಸಿ ಇದಕ್ಕೆ ಈಗ ಏಲಕ್ಕಿ ಪುಡಿನ ಕೂಡ ಹಾಕ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಇದಕ್ಕೆ ಬೆಲ್ಲದ ನೀರು ಕೂಡ ಈಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಹೂರ್ಣ ರೆಡಿಯಾಗಿದೆ. ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಅಕ್ಕಿ ಹಿಟ್ಟಿನ ಮಿಶ್ರಣ ಇರುತ್ತಲ್ಲ, ಅದನ್ನ ಉಂಡೆ ತರ ಮಾಡೋಣ. ನಂತರ ಇದನ್ನ ಕಡುಬು ಮಾಡೋ ಅಚ್ಚಪಡಿ ತೆಗೆದುಕೊಂಡು ಅದಕ್ಕೆ ತುಂಬಬೇಕು. ಎಲ್ಲರಿಗೂ ಗೊತ್ತಿದೆ, ಕೆಲವ್ರ ಕಡೆ ಅಚ್ಚಪಡಿ ಅಂತಾರೆ, ಕೆಲವರು ಕಡುಬು ಮಾಡೋ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಈ ಕಡುಬು ಪಡಿ ಈ ಥರ ನೋಡಿ, ಇದು ನೋಡಿ, ಈ ಶೇಪ್ ಇರುತ್ತೆ. ಈ ಅಚ್ಚಪಡಿಯಲ್ಲಿ ನಾನು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ತುಂಬ್ತಾ ಇದ್ದೀನಿ. ಇದರ ಮಧ್ಯೆ ಹೆಸರುಬೇಳೆ ಹೂರ್ಣನ ತುಂಬ್ತಾ ಇದ್ದೀನಿ. ಈಗ ಅಚ್ಚಪಡಿಯನ್ನು ಕ್ಲೋಸ್ ಮಾಡೋಣ. ಸೈಡಲ್ಲೆಲ್ಲ ಬಂದಿರೋದನ್ನೆಲ್ಲ ತೆಗೆದಿಟ್ಬಿಡಿ. ನೋಡಿ, ಈಗ ಓಪನ್ ಮಾಡೋಣ. ಅಚ್ಚಪಡಿ ಯಾವ ಶೇಪಲ್ಲಿತ್ತೋ ಆ ಶೇಪಲ್ಲಿ ಕಡುಬು ಬಂದಿದೆ ಅಲ್ವಾ? ನೋಡಿ, ಈ ಥರ ರೆಡಿಯಾಗಿದೆ. ಎಲ್ಲನೂ ಈ ಥರನೇ ನಾವು ಮಾಡಿಟ್ಕೊಳ್ಳೋಣ.
ನೋಡಿ ನಾನು ಈ ಥರ ಕಡುಬನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹವೆಯಲ್ಲಿ ಬೇಯಿಸಬೇಕು. 10ರಿಂದ 15 ನಿಮಿಷ ಆದರೆ ಸಾಕು. ಈಗ ಇಡ್ಲಿ ಪಾತ್ರೆಯಲ್ಲಿ ನಾನು ಇಡ್ತಾ ಇದ್ದೀನಿ ಈ ಕಡುಬುಗಳನ್ನೆಲ್ಲ. ಈಗ 10 ನಿಮಿಷ ಆಗಿದೆ. ಈಗ ಓಪನ್ ಮಾಡೋಣ ಫ್ರೆಂಡ್ಸ್. ನೋಡಿ, ಹೆಸರು ಬೇಳೆ ಕಡುಬು ಈಗ ರೆಡಿ ಇದೆ. ನಿಮಗೆ ಈ ಒಂದು ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.